ಕನ್ನಡಿಗರ ಬಳಿ ಕ್ಷಮೆ ಕೇಳುವಂತೆ ಫಿಲ್ಮ್ ಚೇಂಬರ್ ಕಡೆಯಿಂದ ಕಮಲ್ ಹಾಸನ್ ಅವರಿಗೆ ಪತ್ರವನ್ನು ಬರೆದಿದ್ರು. ಇದಕ್ಕೆ ಉತ್ತರವಾಗಿ ಮತ್ತೊಂದು ಪತ್ರವನ್ನು ಕಮಲ್ ಹಾಸನ್ ಅವರು ಫಿಲ್ಮ್ ಚೇಂಬರ್ಗೆ ಬರೆದಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸಾರಾ ಗೋವಿಂದ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಭಾಳ ಮುಖ್ಯವಾಗಿ ನಿಮ್ಮ ಕಡೆಯಿಂದ ಒಂದು ಪತ್ರ ಹೋಗಿತ್ತು, ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ, ದಯವಿಟ್ಟು ನೀವು ಕ್ಷಮೆ ಕೇಳಬೇಕು ಅಂತ. ಸೊ ಅದಕ್ಕೆ ಒಂದು ಉತ್ತರವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ ಕಮಲ್ ಹಾಸನ್ ಅವರು. ಏನಿದೆ ವಿಚಾರದಲ್ಲಿ? ನನ್ನ ಕಡೆಯಿಂದ ಅಂದರೆ ಫಿಲ್ಮ್ ಚೇಂಬರಿಂದ ಒಂದು ಪತ್ರ ಕಮಲ್ ಹಾಸನ್ ಅವ್ರಿಗೆ ಹೋಗಬೇಕಾಯಿತು. ಯಾಕೆ ಅಂತ ಹೇಳಿದ್ರೆ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರು, ಕರ್ನಾಟಕ ಫಿಲ್ಮ್ ಚೇಂಬರು ಇದು ಪರಸ್ಪರ ಹೊಂದಾಣಿಕೆಯಲ್ಲಿ ಹೋಗುವಂಥ ಸಂಸ್ಥೆಗಳು ಎರಡು. ಹಾಗಾಗಿ ನಾವು ನಮ್ಮ ಡ್ಯೂಟಿ ನಾವು ಮಾಡಬೇಕಾಗಿತ್ತು. ಕಮಲ್ ಹಾಸನ್ ಅವರು ಈ ಮಾತನ್ನು ಆಡಿದ್ದಾರೆ. ತಮಿಳು ಆದಮೇಲೆ ತಮಿಳಿಂದ ಕನ್ನಡ ಬಂದಿದೆ ಅಂತ ಪದ ಉಪಯೋಗಿಸಿದರೆ ಅವ್ರು ಯಾವ ಪಂಡಿತನೂ ಅಲ್ಲ. ನಾವು ಅವರಿಗೆ ತಿಳುವಳಿಕೆ ಹೇಳಿ ಇಂಥ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ, ಇಲ್ಲಿಯ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ, ದಯಮಾಡಿ ಇದಕ್ಕೆ ನೀವು ಯಾವುದೋ ಪ್ರತಿಕ್ರಿಯೆ ನೀಡಲೇಬೇಕಾಗುತ್ತೆ. ನೀವು ಕನ್ನಡಿಗರ ಕ್ಷಮೆ ಕೇಳ್ತಿರೋ ಏನೋ ಅದು ನಿಮಗೆ ಬಿಟ್ಟಿದ್ದು, ನೀವು ಇದನ್ನು ತಿಳಿಗೊಳಿಸಬೇಕಾಗಿದ್ದು ನಿಮ್ಮ ಕರ್ತವ್ಯ. ಅದಕ್ಕೆ ಅದನ್ನು ಮಾಡಿ ಚಿತ್ರ ಬಿಡುಗಡೆಗೆ ನೀವು ಕೂಡ ಸಹಕರಿಸಿ ಅಂತ ಹೇಳಿದ್ದು. ಅದಕ್ಕೆ ಒಂದು ಪತ್ರ ಬಂದಿದೆ. ಪತ್ರದ ಸಾರಾಂಶವನ್ನು ನೋಡಿದಾಗ ನಮ್ಗೆ ಯಾರಿಗೂ ಸಮಾಧಾನ ಆಗಲಿಲ್ಲ. ಅವ್ರು ಏನು ಮಾತಾಡಿದಾರೋ ಆ ಪದ ಆ ಪತ್ರದಲ್ಲಿ ಉಪಯೋಗಿಸೇ ಇಲ್ಲ. ನಾನು ಹಂಗೆ, ನಾನು ಹಿಂಗೆ, ನಾನು ಭಾಷೆ ಮೇಲೆ, ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ ಭಾಳ ಪ್ರೀತಿ, ಅದು ಇದು ಎಲ್ಲ ಹೇಳ್ಕೊಂಡಿದ್ದಾರೆ. ಆದರೆ ಅವರು ಏನು ಇಂಪಾರ್ಟೆಂಟ್ ವಿಷಯ ಇತ್ತು ಅದಕ್ಕೆ ಬಂದೇ ಇಲ್ಲ. ರಾಜ್ಕುಮಾರ್ ಹೆಸರು ಉಲ್ಲೇಖ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಹೆಸರು ಹೇಳಿದ್ದಾರೆ, ನಾನು ಇಷ್ಟು ಪಿಕ್ಚರ್ ಅಭಿನಯ ಮಾಡಿದ್ದೀನಿ, ಹೀಗೆ ಎಲ್ಲ ಹೇಳ್ಕೊಂಡಿದ್ದಾರೆ. ಅದೆಲ್ಲ ಸರಿ. ಆದರೆ ನೀವು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವೇನು ಹೇಳಿಕೆಯನ್ನು ಕೊಟ್ಟಿದ್ರೋ ಅದಕ್ಕೆ ಸರಿಯಾದ ಉತ್ತರ ಅದಲ್ಲ. ಹಾಗಾಗಿ ಆ ಪತ್ರಕ್ಕೆ ಯಾವುದೇ ಬೆಲೆ ಇಲ್ಲ. ಆ ಪತ್ರವನ್ನು ಸಾರಾಸಟ್ಟಾಗಿ ವಾಣಿಜ್ಯ ಮಂಡಳಿ ತಿರಸ್ಕರಿಸಿದೆ. ನಿಮ್ಮ ಕಡೆ ಅಂತ ಈಗ ಕೋರ್ಟು ಕೂಡ ಒಂದು ಒಳ್ಳೆ ತಕ್ಕ ಒಂದು ಪಾಠವನ್ನು ಕೊಟ್ಟಿದೆ. ಅಂದರೆ ಕನ್ನಡಿಗರ ಮನಸ್ಸನ್ನು ಅಥವಾ ಕನ್ನಡ ನೋಯಿಸಿದ್ರೆ ಯಾವ ಮಟ್ಟಿಗೆ ಒಂದು ಉತ್ತರ ಇರುತ್ತೆ ಅಂತ. ಅಂದರೆ ಅವ್ರ ಪ್ರಕಾರ ಇದ್ದದ್ದು ಕಾನೂನು ಮೂಲಕ ಹೋರಾಟ ಮಾಡಿದ್ರೆ ಏನೋ ಸಿಕ್ಬಿಡುತ್ತೆ ಅಂತ ಹೋಗಿದ್ರು. ಬಟ್ ಆ ಮೆಟ್ಟಲ್ಲೂ ಕೂಡ ಅವ್ರಿಗೆ ಒಂದು ಮುಖಭಂಗ ಆಗಿದೆ. ಯಾಕೆಂದರೆ ಕ್ಷಮೆ ಕೇಳೋ ತನಕ ಅರ್ಜಿ ಸ್ವೀಕರಿಸಲ್ಲ ಅಂತ ಒಂದೊಳ್ಳೆ ಪಾಠ ಅಲ್ವಾ? ನೋಡಿ ಸರ್, ಇಡೀ ಭಾರತ ಸಂವಿಧಾನದ ಮೇಲೆ ಅಪಾರವಾದ ಗೌರವವನ್ನು ಇಟ್ಕೊಂಡು ನಾವು ಜೀವನ ಮಾಡ್ತಾಯಿದ್ವಿ. ಸಂವಿಧಾನದ ಮೇಲೆ ನಮಗೆ ಗೌರವ ಇದೆ, ನಂಬಿಕೆ ಇದೆ. ಹಾಗಾಗಿ ಇವತ್ತು ನ್ಯಾಯಾಲಯ ಯಾವ ತೀರ್ಪನ್ನು ಕೊಟ್ಟು ಕೂಡ ನಾವು ಅದಕ್ಕೆ ತಲೆಬಾಗ್ತೀವಿ. ನಾನು ನಮ್ಮ ಪರವಾಗಿ ಇನ್ನೊಂದು ಅದಲ್ಲ, ಯಾರೇ ಆಗಲಿ ನ್ಯಾಯಮೂರ್ತಿಗಳು ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡೇ ಒಂದು ತೀರ್ಪನ್ನು ಕೊಡಬೇಕಾಗುತ್ತೆ, ಕೊಟ್ಟಿದ್ದಾರೆ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಪರ ಹೋರಾಟಗಾರರು ಏನು ಆ ಹೋರಾಟವನ್ನು ಕೈಗೆತ್ಕೊಂಡ್ರು, ಅದಕ್ಕೆ ಒಂದು ಗೌರವ ಸಿಕ್ಕಿದೆ, ಅವರಿಗೆ ಒಂದು ಯಶಸ್ಸು ಸಿಕ್ಕಿದೆ. ಮುಂದೆ ಮತ್ತೆ 3 ಗಂಟೆಗೆ ಕೋರ್ಟ್ ಇರೋದ್ರಿಂದ ಅದು ಯಾವ ತೀರ್ಪನ್ನು ಕೊಟ್ಟರು ಕೂಡ ನಾವು ನಮ್ಮ ಪರವಾಗಿ ಬರಲಿ ಅವರ ಪರವಾಗಿ ಬರಲಿ ಕೋರ್ಟ್ ತೀರ್ಪನ್ನು ನಾವು ಒಪ್ಕೊಳ್ತೀವಿ. ಮುಂದೆ ನಾವೇನು ಮಾಡಬೇಕು ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಅಕಸ್ಮಾತ್ ಕೋರ್ಟ್ನಲ್ಲಿ ಸಿನಿಮಾ ಬಿಡುಗಡೆ ಮಾಡಿ ಅಂತಂದರೆ ಫಿಲ್ಮ್ ಚೇಂಬರ್ ಕಡೆಯಿಂದ ಸಹಕಾರ ಹೇಗಿರುತ್ತೆ? ಖಂಡಿತ ನಮ್ಮ ಕಡೆಯಿಂದ ಸಹಕಾರ ಯಾವ ರೀತಿ ನಿರೀಕ್ಷೆ ಮಾಡ್ತಾರೋ ಇರ್ತದೆ. ಈಗ ನಾನು ಎಲ್ಲರಿಗೂ ಹೋಗಿ ಬಲವಂತವಾಗಿ ನೀನು ಸಿನಿಮಾ ಹಾಕು ಅಂತ ಹೇಳೋಕ್ಕಾಗುತ್ತಾ? ಅವ್ರು ಸ್ವಯಂ ಪ್ರೇರಿತರಾಗಿ ಹಾಕಲಿಲ್ಲ ಅಂತ ಹೇಳಿದ್ರೆ ನಾವು ಯಾರು ಬಲವಂತ ಮಾಡೋಕ್ಕಾಗಲ್ಲ. ಇದಕ್ಕೆ ಬೇಕಾದ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ತಮಿಳುನಾಡಲ್ಲಿ ಒಂದು ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಒಂದು ಪಿಕ್ಚರ್ ಲಿಂಗ ಬಿಡುಗಡೆ ಆಯಿತು. ಅಲ್ಲಿಯ ಹಂಚಿಕೆದಾರರಿಗೆ ದುಡ್ಡು ಕೊಡಬೇಕಾಗಿತ್ತು, ಕೊಟ್ಟಿರಲಿಲ್ಲ. ರಾಕ್ಲೈನ್ ಹೆಸರು ಅರ್ಪಿಸುವಂಥ ಒಂದು ಕನ್ನಡ ತಮಿಳು ಡಬ್ಬಾಗಿ ಬಿಡುಗಡೆ ಆಯಿತು. ಅವಾಗೇನು ಹೇಳಿದ್ರಿ? ಬಿಡುಗಡೆಗೆ ನಮ್ದು ಯಾವುದೂ ತೊಂದರೆ ಇಲ್ಲ, ನಮ್ಮಲ್ಲಿ ಚಿತ್ರಮಂದಿರ ಇಲ್ಲ ಅಂತ ಹೇಳಿದ್ರಲ್ಲ, ಆದರೂ ನಮಗೂ ಅನ್ವಯಿಸುತ್ತಲ್ವ? ನಾವು ಹಂಗೆ ಹೇಳ್ತೀವಿ. ಯಾವ ಚಿತ್ರಮಂದಿರ ಇಲ್ಲ, ಬೇರೆ ಬೇರೆ ಚಿತ್ರಗಳು ನಡೀತದೆ, ಚಿತ್ರಮಂದಿರ ಇಲ್ಲ ಅಂತ ಹೇಳಿದ್ರು. ಆವಾಗ ಕೋರ್ಟ್ ಆಗಲಿ ಮತ್ತೊಂದಾಗಲಿ ಪ್ರಶ್ನೆ ಮಾಡೋಕ್ಕಾಗುತ್ತಾ ಅಲ್ವಾ? ಅದಕ್ಕೂ ನಾವು ಬರಬೇಕಾಗುತ್ತೆ. ನೀವು ಒಬ್ಬರೇ ಬುದ್ಧಿವಂತರಲ್ಲ. ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟಾಗಿ ಗೆದ್ಬಿಟ್ಟು ಅಂತ ನೀವು ಹೇಳ್ಕೊಂಡು ಹೋದರೆ ಮುಂದೇನಾಗುತ್ತೆ? ನಾವು ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಅಷ್ಟು ಹೇಳಿದ್ರೆ ಸಾಕಲ್ಲ, ಯಾರೇನು ಮಾಡ್ಕೊಳಕ್ಕಾಗಲ್ಲ. ಅದನ್ನ ಹೇಳ್ತೀವಿ. ಇನ್ನೆರಡು ದಿನ ಅಷ್ಟೇ ಬಾಕಿ ಇದೆ. ಡಿಸ್ಟ್ರಿಬ್ಯೂಟರ್ ಯಾರು ಏನು ಏನಾದ್ರು ಮಾತನಾಡಿದ್ರ ಅಂತ? ಸರ್, ಒಂದು ವಾರದಿಂದನೂ ಮಾತಾಡ್ತಾ ಇದ್ದೀವಿ. ಪಾಪ ಇವತ್ತು ಆತನೂ ಕೂಡ ಹೋಗಿದ್ದಾನೆ ಚೆನ್ನೈಗೆ, ಬರ್ತಾರೆ, ಈವ್ನಿಂಗ್ ಬರ್ತಾರೆ. ಅವ್ರು ಹೋದ್ಮೇಲೆ ಈ ಪತ್ರ ಬಂದಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಪತ್ರ ಏನೇ ಬರಲಿ ನಮಗೆ ಸಮಾಧಾನ ಆಗಿಲ್ಲ. ಎಲ್ಲ ಒಂದು ಕಡೆ ಕನ್ನಡ ಪರ ಹೋರಾಟಗಾರರ ಒಂದು ಶಕ್ತಿ ಇಲ್ಲಿ ಭಾಷೆಯನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇವತ್ತು ನಾನು ಅವರೆಲ್ಲರೂ ಅಭಿನಂದಿಸ್ತೀನಿ, ನನ್ನಿಂದ ಹೇಳಿ. ಈಗಾಗಲೇ ಅವ್ರ ಲಾಯರ್ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ ಕೋರ್ಟಲ್ಲಿ.
ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಅರ್ಜಿಲಿ. ಸಾರಾ ಗೋವಿಂದ್ ಅವರು ಈ ರೀತಿ ಅವಕಾಶ ಕೊಡೋಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕೊಡಲಿ, ಕೋರ್ಟ್ ಏನು ಹೇಳ್ತಾ ಅದು ನಾನು ಕೇಳ್ತೀನಿ. ನನ್ನ ತಪ್ಪು ಅನ್ನೋದಿದ್ದರೆ ಜೈಲಿಗೆ ಹಾಕಲಿ, ಕನ್ನಡಿಗರು ನೋಡ್ಕೋತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಬೆಳೆದು ಬಂದಿರೋದೇ ಕರ್ನಾಟಕದಲ್ಲಿ ಕನ್ನಡದಿಂದ. ಇವತ್ತೇನಾದರೂ ಸಾರಾ ಗೋವಿಂದು 4 ಜನ ಗುರುತಿಸ್ತಾರೆ ಅಂದರೆ ನಾನು ಹೋರಾಟದಿಂದ, ಅದಕ್ಕೆ ಗೌರವ ಕೊಡ್ತೀನಿ. ನಾನು ಭಾಷೆ ವಿಷಯದಲ್ಲಿ ಯಾವತ್ತೂ ಸಾರಾ ಗೋವಿಂದು ರಾಜಿ ಇಲ್ಲ, ರಾಜಿ ಆಗೋದಿಲ್ಲ. ಸರ್, ಇದ್ರ ಜೊತೆ ಕೊನೆಯದಾಗಿ ಆ ಪತ್ರದಲ್ಲಿ ಶಿವಣ್ಣ ಅವ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಈ ಒಂದು ಗಲಾಟೆಯಲ್ಲೇ ಶಿವಣ್ಣ ಅವರ ಹೆಸರನ್ನು ತಗೊಬರ್ತಿದೆ ಅಂತ. ಬಟ್ ಇಲ್ಲಿ ನೋಡೋದಾದ್ರೆ ಒಂದಷ್ಟು ಜನ ಶಿವಣ್ಣ ಅವರ ಕಾಲಿಡುವಂಥ ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಿರೋದು ಎಷ್ಟು ಬೇಸರ ತರಿಸುತ್ತೆ. ಮತ್ತೊಂದು ಕಡೆ ಗೋಕಾಕ್ ಚಳುವಳಿ ನೀವು ಮಾತನಾಡ್ತಾ ಇದ್ರಿ ಸರ್. ಈಗ ಶಿವರಾಜ್ ಕುಮಾರ್ ಕರ್ನಾಟಕದಲ್ಲಿ ಕನ್ನಡ ಬಂದಾಗ ಕನ್ನಡ ಪಂಡಿತನ ತಿಳ್ಕೊಂಡಿದ್ದಾನ? ಇಲ್ಲ ಸರ್. ತಿಳ್ಕೊಂಡಿದ್ರೆ ಶಿವರಾಜ್ ಕುಮಾರ್ ಅಲ್ಲಿ ಪ್ರತಿಕ್ರಿಯೆ ನೀಡಿದಾನೆ ವಾಪಸ್ ಬರ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿಲ್ಲ. ಏನು ಹೇಳಿ? ಖಂಡಿತವಾಗಿ ಗೊತ್ತಿಲ್ಲ ರೀ. ಅವರು ಶಿವರಾಜ್ ಕುಮಾರು ನನ್ನ ಜೊತೆ ಗೋಕಾಕ್ ಚಳವಳಿಯಲ್ಲಿ ಪಂಜಿನ ಮೆರವಣಿಗೆ ಮಾಡಿದ್ದಾರೆ. ನೈಟು 10 ಗಂಟೆಯಿಂದ ರಾತ್ರಿ 3 ಗಂಟೆವರೆಗೂ ಇಡೀ ಬೆಂಗಳೂರಲ್ಲಿ. ಅಂಥ ವ್ಯಕ್ತಿ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಸಾಧ್ಯನಾ? ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತಾಗಿಲ್ಲ. ಇದನ್ನು ನಾನು ಹೇಳಿದೆ, ಶಿವರಾಜ್ ಕುಮಾರ್ ಅಷ್ಟು ಕನ್ನಡ ಪಂಡಿತನೂ ಅಲ್ಲ, ತಿಳ್ಕೊಂಡು ಇಲ್ಲ. ಹಾಗಾಗಿ ಅವನ್ನ ದೂಷಣೆ ಮಾಡೋದು ಅಥವಾ ಈ ಮಧ್ಯದಲ್ಲಿ ಅವ್ರನ್ನ ಎಳೆಯೋದು ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಅದಕ್ಕೆ ತಿಳುವಳಿಕೆ ಇದ್ದು ಅವರು ಪ್ರತಿಕ್ರಿಯೆ ನೀಡದೇ ಇದ್ದರೆ ನಾನು ಖಂಡಿತ ಅದನ್ನು ವಿರೋಧ ಮಾಡ್ತಾಯಿದ್ದೆ. ಮಲೋಜಲ್ಲ ಕನ್ನಡಕ್ಕೆ ಯಾರು ನೋಡಿ. ನಾನು ಒಂದು ಮಾತು ಹೇಳಿದ್ದೀನಿ, ನಾನು ಹೇಳಿಲ್ಲ, ರಾಜ್ಕುಮಾರ್ ಹೇಳಿದ್ದಾರೆ, ಕನ್ನಡಕ್ಕಿಂತ ಯಾರೂ ದೊಡ್ಡವರಿಲ್ಲ ಅಂತ. ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಶಿವಣ್ಣವ್ರಿಗೆ ಒಂಚೂರು ಕನ್ಫ್ಯೂಸ್ ಆಗಿದೆ. ಆ ಒಂದು ಕನ್ಫ್ಯೂಸಿಂದ ಜನ ಏನೋ ಹೇಳ್ತಾ ಇರ್ಬೋದು, ಹೇಳಿ ಪಾಪ ಅವ್ರಿಗೂ ಕೋಪ ಇರುತ್ತೆ. ಅದನ್ನು ನಾನು ಬೇಸರ ವ್ಯಕ್ತಪಡಿಸಲ್ಲ. ಅವರವರು ಇದನ್ನು ಹೇಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ತಪ್ಪಾಗ್ದಂಗೆ ನಾವುಗಳು ತಿದ್ಕೋಬೇಕಾಗುತ್ತೆ. ಎಸ್ ಸರ್, ಇದಿಷ್ಟು ಸಾರಾ ಗೋವಿಂದ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.